ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉನ್ನತಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪಾಕುಂಟೆನ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಶಿವರಾತ್ರಿ ಸ್ಪೆಷಲ್ ಆಗಿರುತ್ತೆ. ಫಸ್ಟು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೆ. ಅದು ಬಿಸಿ ಆದ ನಂತರ ಇಲ್ಲಿ 1 ಲೋಟ ಅಕ್ಕಿ ತೊಗೋತಾ ಇದ್ದೀನಿ. ಸೊಸೈಟಿ ಅಕ್ಕಿ ತೊಗೋತಾ ಇದ್ದೀನಿ. ಅದನ್ನು ಅಕ್ಕಿನ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕಾಗುತ್ತೆ ಅಕ್ಕಿನ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಈ ಥರ ಅಕ್ಕಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ. ಇದು ಹುರ್ದಿದ ತಕ್ಷಣ ಸ್ವಲ್ಪ ಆರಬೇಕಾಗುತ್ತೆ. ಅಕ್ಕಿ ಎಲ್ಲ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು 4 ಏಲಕ್ಕಿ ಹಾಕ್ಕೊಂಡು ಅಕ್ಕಿನೆಲ್ಲ ನೈಸ್ಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ನಾನಿಲ್ಲಿ ಸ್ವಲ್ಪ ಜರಡಿ ಮಾಡ್ಕೋತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ತರಿ ಇತ್ತು, ಹಾಗಾಗಿ ಇದು ನಾನು ಮತ್ತೆ ಒಂದು ಸರಿ ಇದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಫೈನಲ್ಲಾಗಿ ಈ ಥರ ನೈಸಾಗಿರ್ಬೇಕು ಅಕ್ಕಿ. ಇದು ಅಕ್ಕಿ ಎಲ್ಲ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಅದಾದ ನಂತರ 1 ಕಪ್ಪಷ್ಟು ಕಡಲೆ ಬೀಜ ತೊಗೋತಾ ಇದ್ದೀನಿ. ಕಡಲೆ ಬೀಜನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇಲ್ಲಿ ನಾನು. ಅದು ಕಡಲೆ ಬೀಜನೂ ಅಷ್ಟೇ ಕಲರೆಲ್ಲ ಚೇಂಜ್ ಆಗಬೇಕು, ಮತ್ತು ಅದು ಸಿಪ್ಪೆ ಎಲ್ಲ ಒಡ್ಕೋಬೇಕು. ಅದು ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಗೋ ತನಕ ಮೀಡಿಯಮ್ ಫ್ಲೇಮ್ನಲ್ಲೇ ಕಡಲೆ ಬೀಜನೆಲ್ಲ ಹುರಿದು ಸೈಡಿಗೆ ಇಟ್ಕೋತಾ ಇದ್ದೀನಿ. ಅದಾದ ನಂತರ 1 ಕಪ್ ಕಡಲೆ ಬೀಜ ಯಾವ ಕ್ವಾಂಟಿಟಿ ತೊಗೊಂಡಿರ್ತೀವೋ ಕಡಲೆಪಪ್ಪು ಅದೇ ಕ್ವಾಂಟಿಟಿ ತೊಗೊಂಡು 1 ಕಪ್ ಅಷ್ಟು ತೊಗೊಂಡು ಇಲ್ಲಿ ಅದನ್ನು ಅಷ್ಟೇ ಕಡಿಮೆ ಫ್ಲೇಮ್ನಲ್ಲೇ ಕಡಲೆಪಪ್ಪೆಲ್ಲ ಹುರ್ಕೋತಾ ಇದ್ದೀನಿ ಇಲ್ಲಿ ನಾನು. ಇದನ್ನು ಅಷ್ಟೇ ಹುರಿದು ಸೈಡಿಗೆ ಇಟ್ಕೋತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಗಸಗಸೆ ತೊಗೋತಾ ಇದ್ದೀನಿ. ಗಸಗಸೆನೂ ಅಷ್ಟೇ ಎಲ್ಲ ಮೀಡಿಯಮ್ ಕಡಿಮೆ ಉರಿನಲ್ಲೇ ಇದನ್ನು ಹುರ್ಕೋತಾ ಇದ್ದೀನಿ ನೋಡಿ. ಇಷ್ಟ ಆದರೆ ಸಾಕು, ಚೆನ್ನಾಗಿರುತ್ತೆ ಇದು ಟೇಸ್ಟಾಗಿ. ಎಲ್ಲರೂ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಾದ ನಂತರ ಕಡಲೆ ಬೀಜ ಹುರಿದಿದ್ವಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಅದನ್ನಷ್ಟೇ ಎಲ್ಲ ನಾವು ಉಜ್ಜಿಬಿಟ್ಟು ಸಿಪ್ಪೆ ಎಲ್ಲ ತಕ್ಕೊಂಡು ಅದು 2 ಹೋಳು ಮಾಡ್ಕೋಬೇಕು. ಈ ಥರ ಕೈಯಲ್ಲಿ ಇಸ್ಕಿದಾಗ ಅದರದ್ದು ಸಿಪ್ಪೆ ಎಲ್ಲ ಹುರಿದಿರ್ತೀವಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು 2 ಹೋಳು ಮಾಡಿ ಇಟ್ಕೋಬೇಕು. ಅದಾದ ನಂತರ 1 ಉಂಡೆ ಬೆಲ್ಲ ತೊಗೋತಾ ಇದ್ದೀನಿ. ಬೆಲ್ಲನೆಲ್ಲ ಚಚ್ಚಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದು ಪಾಕಕ್ಕೋಸ್ಕರ ನೋಡಿ ಸ್ವಲ್ಪ ನೀರು ಸೇರಿಸಿ ಇಟ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನಾವು ಹುರಿದ್ಬಿಟ್ಟು ಪೌಡ್ರ್ ಮಾಡಿದ್ವಲ್ಲ ಅಕ್ಕಿ ಪೌಡ್ರೂ ಮತ್ತು ಕಡಲೆ ಬೀಜ ಕಡಲೆಪಪ್ಪು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಒಂದು ಬೌಲ್ಗೆ ಹಾಕೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಬೆಲ್ಲ, ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲ ಹಾಕಿರ್ತೀವಿ, ಇದೊಂದು ಕೋಲ್ ಸಹಾಯದಿಂದ ಎಲ್ಲ ಹಿಂಗೆ ತಿರ್ಗಿಸ್ಕೊಡ್ತಾನೇ ಇರಬೇಕು. ಆವಾಗ ಬೆಲ್ಲ ಪಾಕ ಅನ್ನೋದು ಒಂದು ಹದಕ್ಕೆ ಬರೋಕ್ಕೆ ಶುರು ಆಗುತ್ತೆ. ತಿರುಗಿಸ್ತಾನೇ ಇರಬೇಕು. ಇದು ಕಡಿಮೆ ಉರಿನಲ್ಲೇ ಮಾಡಬೇಕಾಗುತ್ತೆ ಇದನ್ನು. ಮತ್ತು ಇದು ಬೆಲ್ಲದ್ದು ಪಾಕ ಕರೆಕ್ಟಾಗಿ ಬಂದಿದೆಯಾ ಅಂತ ಹೇಗೆ ಕಂಡುಹಿಡಿಯೋದು ಅಂತಂದರೆ, ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರು ತೊಗೊಂಡು ಈ ಥರ ಪಾಕನ ಒಂದು ಪ್ಲೇಟಿಗೆ ಹಾಕಿ ನೋಡಿದಾಗ ಅದು ಉಂಡೆ ಥರ ಬರಬೇಕದು. ಆ ಥರ ಬಂದವಾಗ ಇದು ಕರೆಕ್ಟಾಗಿ ಆಗಿದೆ ಪಾಕ ಅಂತ. ಅಲ್ಲಿ ತನಕನೂ ಇದನ್ನು ನಾವು ಈ ಥರ ತಿರುಗಿಸ್ಕೊಡ್ತಾನೇ ಇರಬೇಕಾಗುತ್ತೆ ನೋಡಿ. ಇದು ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ ಇದನ್ನು ಎಲ್ಲರ ಮನೆಯಲ್ಲೂ. ಸೊ ನಾವು ಮಾಡಿದ್ವಿ, ಹಾಗಾಗಿ ನಾವು ಯಾವ ಥರ ಮಾಡಿದ್ವಿ ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಎಲ್ಲರೂ ಟ್ರೈ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಎಲ್ರೂ. ನೋಡಿ ಅದು ಪಾಕ ಇನ್ನೇನು ರೆಡಿ ಆಯ್ತು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಅದಾದ ನಂತರ ನೋಡಿ ಈಗ ಆಯಿತು. ಅದು ಉಂಡೆ ಥರ ಬರಬೇಕದು. ಬಂದಾಗ ಇಲ್ಲಿ ಪಾಕ ಫೈನಲ್ಲಾಗಿ ರೆಡಿ ಆಗುತ್ತೆ. ಅದಾದ ನಂತರ ಇಲ್ಲಿ ಬೆಲ್ಲ ಪಾಕನೆಲ್ಲ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೋಬೇಕು. ಮತ್ತು ಇಲ್ಲಿ ನಾವು ಪೌಡ್ರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಕಡಲೆಪಪ್ಪು ಅಕ್ಕಿ ಎಲ್ಲ, ಇದಕ್ಕೆ ಒಂದು ಸ್ವಲ್ಪನೇ ಪಾಕ ಹಾಕ್ಕೊಂಡು ನಾವಿಲ್ಲಿ ಉಂಡೆ ಕಟ್ಕೋಬೇಕಾಗುತ್ತೆ. ಇದು ಬಿಸಿ ಇರುತ್ತೆ ಮತ್ತು ಕೈ ಅಷ್ಟೇ ಸುಟ್ಬಿಡುತ್ತೆ, ಹುಷಾರಾಗಿ ಮಾಡ್ಕೋಬೇಕಾಗುತ್ತೆ. ಇದು ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದು ಎಲ್ಲರೂ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫೈನಲಿ ಇಲ್ಲಿ ಪಾಕುಂಟೆ ಅನ್ನೋದು ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.